ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಜಿಎಚ್ ನಾಗರಾಜ್ ಮನೆಗಿಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದರು. ಇತ್ತೀಚೆಗೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಯ್ಕೆ ಚಟುವಟಿಕೆ ನಡೆಯುತ್ತಿರುವ ಹೊತ್ತಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಜಿಎಚ್ ನಾಗರಾಜ್ ಅವರ ಮನೆಗೆ ಭೇಟಿ ಕೊಟ್ಟಿರೋದು ಹಲವು ಕುತೂಹಲಕ್ಕೆ ಆಸ್ಪದ ಮಾಡಿಕೊಟ್ಟಿದೆ. ಅವರ ಯೋಗಕ್ಷೇಮ ವಿಚಾರಿಸಲು ಭೇಟಿ ನೀಡಿದ್ರು ಅಂತ ಜಿಎಚ್ ನಾಗರಾಜ್ ಪುತ್ರ ವಿನಯ್ ಶ್ಯಾಮ್ ತಿಳಿಸಿದರು. ಮಾಜಿ ಸಂಸದ ಆರ್.ಎಲ್. ಜಾಲಪ್ಪ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿದ್ದ ಜಿಎಚ್ ನಾಗರಾಜ್ ಒಬಿಸಿ ವರ್ಗದ ಮುಖಂಡರು ಆಗಿದ್ದು ಅವತ್ತಿನಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿದ್ದರು. ಆ ದೃಷ್ಟಿಯಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಯೋಗಕ್ಷೇಮ ವಿಚಾರಿಸಲು ಇಂದು ಬಂದಿದ್ರು ಎನ್ನಲಾಗಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ ಸಂದರ್ಭ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರಾಗಬೇಕು ಅನ್ನೋದು ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಆದ್ದರಿಂದ ಹರಿಪ್ರಸಾದ್ ಔಪಚಾರಿಕ ಭೇಟಿ ಅಂದರು. ರಾಜಕೀಯ ಆಗುಹೋಗುಗಳ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ಉಳಿಸಿ ಬೆಳೆಸುವಲ್ಲಿ ಜಿಎಚ್ ನಾಗರಾಜ್ ಪುತ್ರ ವಿನಯ್ ಶ್ಯಾಮ್ ಶ್ರಮ ಹಾಕಿದ್ರು. ಆದ್ದರಿಂದ ಅಧ್ಯಕ್ಷರ ಆಯ್ಕೆ ಸಂಬಂಧ ವಿನಯ್ ಶ್ಯಾಮ್ ಒಂದು ಅವಕಾಶ ಕೊಡ್ತಾರಾ ಅನ್ನೋದು ಸಾರ್ವಜನಿಕರ ಮಧ್ಯೆ ಚರ್ಚೆಗೆ ಗ್ರಾಸವಾಗಿದೆ. ಪ್ರಯತ್ನ ಏನಿಲ್ಲ, ನಾನು ಮುಂಚೆನೂ ಹೇಳ್ದಂಗೆ ನಾನು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಅವಕಾಶ ಬಂದರೆ ಅದನ್ನು ನಿಭಾಯಿಸೋ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ, ಎಲ್ಲ ರೀತಿಯೂ ಬುದ್ಧಿನೂ ಕೊಟ್ಟಿದ್ದಾನೆ. ಅದನ್ನು ನಿಭಾಯಿಸೋ ರೀತಿಯಲ್ಲಿ ನಡ್ಕೊಳಕ್ಕೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಚಿಕ್ಕಬಳ್ಳಾಪುರ ಜನತೆ ಆಗಲಿ ಹಿತೈಷರಾಗಿ ನಿಂತಿದ್ದಾರೆ. ಸದ್ಯಕ್ಕೆ ಆ ವಿಚಾರವಾಗಿ ನಾವೇನು ಚರ್ಚೆ ಇಲ್ಲ. ಬಟ್ ಎಲ್ಲರೂ ಒತ್ತಾಯ ಇದೆ, ನೀವು ಒಂದು ಪ್ರಯತ್ನ ಮಾಡಬೇಕು, ನೀವು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಬಟ್ ಅದನ್ನು ದೊಡ್ಡವ್ರ ಹತ್ರನೂ ಮಾತಾಡಿ ಆಮೇಲೆ ಮುಂದುವರ್ಸೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತವರೆಗೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಸರ್, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹೇಳಕ್ಕೆ ಇಷ್ಟಪಡ್ತೀರಿ? ಡೆವಲಪ್ಮೆಂಟ್ ರೀತಿಯಲ್ಲಿ ಎಲ್ಲ ಕಡೆ ಒಂದೇ ರೀತಿ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೇಳಕ್ಕೆ ಬರಲ್ಲ. ಬಟ್ ಏನು ನಡೀತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ನಾನು ಸದ್ಯಕ್ಕೆ ಅಷ್ಟು ಆ ಮಟ್ಟಕ್ಕೆ ನನಗೆ ಕಂಡು ಬಂದಿಲ್ಲ. ಬಟ್ ಆಗ್ತದೆ, ಆಗ್ಬೋದು ಅನ್ನೋ ಒಂದು ಇದರಲ್ಲಿ ಇದ್ದೀವಿ, ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ. ನೋಡೋಣ ಮುಂದೆ ಏನಾಗ್ತದೆ. ಅಲ್ಲ, ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಅವರು ಅರ್ಥ ಮಾಡಿಕೊಂಡು ಅವರು ತಗೊಂಡೋಗೋ ಬುದ್ಧಿ ದೇವರು ಅವರು ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಬೇಕು ಅನ್ನೋ ಎಲ್ಲ ರೀತಿಯಲ್ಲಿ ಬುದ್ಧಿವಂತರಿದ್ದಾರೆ, ಅವರು ಮಾಡ್ತಾರೆ ಬಿಡಿ, ನೋಡೋಣ. ಈ ಕುರಿತು ಸುದ್ದಿಗಾರರೊಂದಿಗೆ ಸ್ಪಷ್ಟನೆ ನೀಡಿರುವ ವಿನಯ್ ಶ್ಯಾಮ್, ಬಿಕೆ ಹರಿಪ್ರಸಾದ್ ಅವರು ಈ ಹಿಂದೆಯೇ ಮನೆಗೆ ಬರೋದಾಗಿ ತಿಳಿಸಿದರು. ಇಂದು ಅವರು ನಮ್ಮ ಮನೆಗೆ ಬರುವ ಭಾಗ್ಯ ಲಭಿಸಿತು. ಅಪ್ಪ ಅವರ ಆರೋಗ್ಯ ಕ್ಷೇಮ ವಿಚಾರ ದೂರದ ಬಂಧುವಾಗಿ ಮನೆಗೆ ಭೇಟಿ ನೀಡಿದರು ಅಷ್ಟೇ ಹೊರತು ರಾಜಕೀಯ ಬಣ್ಣ ಕಟ್ಟುವ ಅಗತ್ಯ ಇಲ್ಲ ಅಂತ ಹೇಳಿದರು. ಇನ್ನು ಜಿಲ್ಲಾಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೋ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ನಮ್ಮನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಅದನ್ನು ಸಮರ್ಪಕವಾಗಿ ನಿಭಾಯಿಸಲು ಸಿದ್ಧ ಎಂದ ಅವರು ಅಧ್ಯಕ್ಷರಾಗುವ ಇರಾದೆ ವ್ಯಕ್ತಪಡಿಸಿದರು. ಇನ್ನು ಬಿಕೆ ಹರಿಪ್ರಸಾದ್ ಅವರು ಜಿಎಚ್ ನಾಗರಾಜ್ ಅವರ ಮನೆಗೆ ಭೇಟಿ ನೀಡುವ ವಿಚಾರ ಗೌಪ್ಯವಾಗಿತ್ತು. ಖಾಸಗಿ ಭೇಟಿಗಾಗಿ ಬಂದಿದ್ರು. ಆದರೂ ಕೆಲವರಿಗೆ ಮಾಹಿತಿ ಗೊತ್ತಾಗಿ ಕಾಂಗ್ರೆಸ್ ಮುಖಂಡರು, ದಲಿತ ಪರ ಒಬಿಸಿ ಮುಖಂಡರು ಆಗಮಿಸಿ ಅವರನ್ನು ಭೇಟಿ ಮಾಡಿ ಮಾತನಾಡಿಸಿದ್ರು.